ಸಹಜವಾಗಿ ಕೂಡ ಅಂದರೆ ಒಬ್ಬ ಮಗನೇ ತನ್ನ ದೊಡ್ಡಮ್ಮನ ಕೊಲೆ ಮಾಡಿದ ಅಂತ ಹೇಳಿ ನಿಮಗೂ ಕೂಡ ಈಗಲೂ ಕೂಡ ನಂಬಲಿಕ್ಕೆ ಆಗ್ತಾಯಿಲ್ಲ. ಇಲ್ಲ, ಅದು ಎಂಥ ಶಾಕ್ ಆಗಿದೆ ಅಂತಂದರೆ ನಮಗೆ ಎಷ್ಟು ನೋವು ಅನುಭವಿಸಿ ಒಂದು ಸಣ್ಣ ನೋವು ಆದರೂ ತಡ್ಕೊಳ್ಳೋಂಥ ಅಪ್ಪ ಅಮ್ಮ ಅಲ್ಲ ಅವರು. ಎಷ್ಟು ಹಿಂಸೆ ಕೊಟ್ಟು ಸಾಯಿಸಿರ್ಬೋದು, ಎಷ್ಟು ಕ್ರೂರ ಇರ್ಬೋದು. ದುಡ್ಡಿನ ಮುಂದೆ ಯಾವ ಸಂಬಂಧನೂ ಅವನಿಗೆ ಬಂದಿಲ್ಲ. ನನಗೆ ಇಂಥ ಏನು ಜಾಸ್ತಿ ಹೇಳೋಕ್ಕಲ್ಲ. ನನಗೆ ಶಾಕಿನ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಸರಿಯಾದ ಇಂಥ ಶಿಕ್ಷೆ ಅಂತ ಅವ್ರಿಗೆ ಹ್ಯಾಂಗ್ ಅಂತ ಸ್ಟೇಟ್ಮೆಂಟೇ ಬರ್ಬೇಕು ಸರ್. ಹ್ಯಾಂಗ್ ಸ್ಟೇಟ್ಮೆಂಟ್ ಬಿಟ್ಟು ಬೇರೆ ಏನೋ ಜೀವಾವಧಿ ಶಿಕ್ಷೆ ಅಂತೆಲ್ಲ ಬಂದರೆ ಭಾಳ ಮೋಸ ಆಗುತ್ತೆ ಸಮಾಜಕ್ಕೆ. ಇನ್ನು ಮುಂದಿರೋಂಥವ್ರಿಗೆ ಇದೊಂದು ಈ ಸ್ಟೇಟ್ಮೆಂಟು ದೊಡ್ಡ ಪಾಠ ಆಗಬೇಕು. ಇದು ಹಿರಿಯ ಸುಪುತ್ರ ಹೇಳ್ತಿದ್ದಾರೆ. ಯಾವಾಗ ಎಸ್ ಪಿ ಅವರು ಇನ್ಕ್ವೈರಿ ಶುರು ಮಾಡ್ತಾರೆ, ಶಿವಮೊಗ್ಗ ಎಸ್ ಪಿ ನಿಖಿಲ್ ಬಂದರೆ, ಈಗ ಶಿವಮೊಗ್ಗ ವರ್ಗಾವಣೆಗೆ ಬಂದರೆ, ಹೊಸ ಎಸ್ ಪಿ ಬಂದರೆ, ಮತ್ತು ಎಡಿಷನಲ್ ಎಸ್ ಪಿ ಕಾರ್ಯಪ್ಪ ಇದ್ದಾರೆ, ಅವರು ಕೂಡ ಬರ್ತಾರೆ, ಇನ್ಕ್ವೈರಿ ಮಾಡ್ತಾರೆ. ಇನ್ಕ್ವೈರಿ ಮಾಡೋ ಸಂದರ್ಭದಲ್ಲಿ ಕೂಡ ಒಬ್ಬೊಬ್ಬರಾಗಿ ಯಾರು ಬಂದರು ಯಾರು ಹೋದ್ರಿಂದ ಅವಾಗ ಅವರಿಗೆ ಫ್ಲ್ಯಾಶ್ ಆಗುತ್ತೆ, ಒಂದಿಷ್ಟು ಮಾಹಿತಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲೇಶ್ ಬಂದಿದ್ದರು ಮನೆಗೆ ಹೋಗಿದ್ದ ಮಾಹಿತಿ ಸಿಗುತ್ತೆ. ಇದರ ನಂತರ ತನಿಖೆ ಶುರು ಆಗುತ್ತೆ. ಕೆಲವೇ ಗಂಟೆಗಳಲ್ಲಿ ಡಾಕ್ಟರ್ ಮಲ್ಲೇಶನ್ನು ಭದ್ರಾವತಿ ಓಲ್ಡ್ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಈ ವಶಕ್ಕೆ ಪಡ್ಕೊಳ್ಳೋ ಹಿಂದೆ ಏನು ಮೃತಪಟ್ಟಂಥ ಏನು ಎರಡನೇ ಸುಪುತ್ರ ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತಾಡ್ಸೋಣ. ಈ ಎಲ್ಲ ಬೆಳವಣಿಗೆ ನಂತರ ಡಾಕ್ಟರ್ ಎಸ್ ಪಿ ಇರ್ತಾರೆ, ನಿಖಿಲ್ ಇರ್ತಾರೆ ಎಸ್ ಪಿ, ಆಮೇಲೆ ಎಡಿಷನಲ್ ಎಸ್ ಪಿ ನಿಖಿಲ್ ಇವರು ಕಾರ್ಯಪ್ಪ ಇರ್ತಾರೆ. ಇವರು ವಿಚಾರಣೆ ಶುರು ಮಾಡ್ತಾರೆ. ಆ ಸಂದರ್ಭ ಏನೆಲ್ಲ ಹೇಳಿದ್ರಿ, ಹೇಗೆ ಇದು ಟ್ರೇಸ್ ಆಯ್ತು ಕೇಸ್ ಅಂತ? ಆ್ಯಕ್ಚುಲಿ ನಾನು ನಮ್ಮ ತಮ್ಮ ಪೋಸ್ಟ್ ಮಾರ್ಟಮೇ ಬೇಡ ಅಂತ ಹೇಳ್ತಿದ್ದೆ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರ ದೇಹನ ಅವತ್ತು ಛಿದ್ರ ಮಾಡೋದು ಇಷ್ಟ ಆಗಲಿಲ್ಲ. ಬಹಳ ಸಾಧು ಪ್ರಾಣಿಗಳು, ಯಾವುದೋ ಸಣ್ಣ ಇರುವೆಗೂ ಕೂಡ ಹಿಂಸೆ ಮಾಡೋರಲ್ಲ. ಅವರು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಅವ್ರಿಗೆ ತೊಂದರೆ ಆಗುತ್ತೆ, ಅವರಿಗೆಲ್ಲ ಹಿಂಸೆ ಆಗುತ್ತೆ, ಅಟ್ಲೀಸ್ಟ್ ನಿಮ್ಮ ಬಾಡಿ ಕರೆಕ್ಟ್ ಸಿಗಲ್ಲ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ಎಸ್ ಪಿ ಅಡಿಷನಲ್ ಎಸ್ ಪಿ ಅವರೆಲ್ಲ ಇಲ್ಲ ನೀವು ಅದು ಆ ಥರ ಆಗೋದಿಲ್ಲ ಅಂತ ಎಲ್ಲರೂ ನನಗೆ ನಮ್ಮ ಅಣ್ಣರಿಗೆ ಸಮಾಧಾನ ಹೇಳಿ ಎಲ್ಲರೂ ಎಂಕ್ವೈರಿ ಮಾಡಿದ್ರು. ಆಮೇಲೆ ಅಮ್ಮನ ಒಂದು ಸೆರಗಲ್ಲಿ ಚೆಕ್ ಮಾಡಿ ನನಗೆ ಹೇಳಿದ್ರು. ನಾನು ಚೆಕ್ ಮಾಡಿದಾಗ ಅಮ್ಮನ ಸೆರಗಲ್ಲಿ ಇದಿರಲಿಲ್ಲ, ಏನು ತಳಿ ಸರಿರಲಿಲ್ಲ. ಹಾಗೆ ಅಪ್ಪನ ಹತ್ರ ಸಡನ್ ಕೊಟ್ಟು ಬಂದೆ. ನಾವು ದುಃಖದಲ್ಲಿ ಯಾವುದು ನೋಡೋಕೆ ಹೋಗಿಲ್ಲ, ಬಂಗಾರ ಒಡವೆ ಏನು ನೋಡೋಕೆ ಹೋಗಿಲ್ಲ ನಾವು. ಅಪ್ಪನ ಹತ್ರ ಬರ್ತೀನಿ, ಅಪ್ಪನ ಇದರಲ್ಲಿ ಥರ ಇರಲಿಲ್ಲ. ಹಾಗೆ ಅಮ್ಮನ ಕೈಯಲ್ಲಿ ನಾಲ್ಕು ಬಳೆ ಇರಲಿಲ್ಲ. ಆಮೇಲೆ ನಮ್ಮ ತಮ್ಮ ಹೋಗಿ ಕೀ ತೆಗೆದಾಗ ನೋಡಿದ ಸಂದರ್ಭದಲ್ಲಿ ಅಮ್ಮನ ಸುಮಾರು ಒಡವೆಗಳು ನಮ್ಮ ಅಜ್ಜಿ ಮನೆ 500ರಿಂದ ಅವರಿಗೆ ಭಾಳ ಹಿಂದಿನಿಂದ ಭಾಳ ತುಂಬ ಒಡವೆ ಬಂದಿತ್ತು. ಯಾವ ಒಡವೆಗಳು ಮನೇಲಿ ಇರಲಿಲ್ಲ. ಸೊ ಈ ಸಂದರ್ಭದಲ್ಲಿ ನಮಗೆ ಭಾಳ ಆತಂಕ ಆಗಿ ನಮಗೆ ಏನಾಗಿರ್ಬೋದು ಅಂತ ಅಂದ್ಕೊಂಡ್ವಿ. ಅದೇ ಸಂದರ್ಭದಲ್ಲಿ ಮಲ್ಲೇಶ್ ನನಗೆ ಪರ್ಸ್ನಲಾಗಿ ಫೋನ್ ಮಾಡ್ತಾನೆ, ಅಣ್ಣ ನಾನು ನಿನ್ನೆ ಬಂದಿದ್ದೆ ನಿಮ್ಮ ಮನೆಗೆ, ನಿಮ್ಮ ಮನೆ ಅಪ್ಪಾಜಿ ಅಮ್ಮ ಚೆನ್ನಾಗಿದ್ರಲ್ಲ, ಏನಾಯಿತು ಅಂತ ಕೇಳಿದ್ರು. ನಾನು ಅದು ಇಗ್ನೋರ್ ಮಾಡಿದೆ. ಇಲ್ಲಪ್ಪ ನಾನು ದುಃಖದಲ್ಲಿದ್ದೆ, ನೋಡಪ್ಪ ಮಲ್ಲೇಶ್ ಹಿಂಗಾಗ್ಬಿಡ್ತು, ಏನು ಹಿಂಗಾಯಿತು ಅಂತ ಹೇಳಿದೆ ನನಗೆ. ಸೊ ಆಮೇಲೆ ಪೊಲೀಸ್ನವರು ಯಾರ್ಯಾರು ಬಂದರು ಅಂತ ಅವ್ರ ನಂಬರ್ ಕೊಡಿ ಅಂತ ನಮ್ಮ ಅಣ್ಣನ ಕೇಳಿದ್ರು. ಸಡನ್ ನಮ್ಮ ಅಣ್ಣ ಅವ್ರು ಮಲ್ಲೇಶ ನಂಬರ್ ಕೊಟ್ಟ. ಇದಾದಮೇಲೆ ಪೊಲೀಸರು ಭಾಳ ತ್ವರಿತಗತಿಯಲ್ಲಿ ಭಾಳ ವೇಗವಾಗಿ ಇದನ್ನು ಕಾರ್ಯನಿರ್ವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಭದ್ರಾವತಿಯ ಎಲ್ಲ ಬಾಂಧವರುಗಳು, ಓಲ್ಟು ಪೊಲೀಸ್ ಸ್ಟೇಷನವರು, ಆಮೇಲೆ ನಮ್ಮ ಮಾರ್ತಂಡಾಸ್ ಅವರ ಹೆಸರು ನನಗೆ ನೆನಪಿಲ್ಲ, ಎಸ್ ಪಿ ಪೊಲೀಸ್ ಇಲಾಖೆರು ಬಹಳ ತ್ವರಿತಗತಿಯಾಗಿ ಅದನ್ನು ಕಾರ್ಯನಿರ್ವಹಿಸಿ ನಾವು ಮಣ್ಣು ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಸಿಕ್ತು ಸರ್. ಅದಕ್ಕೆ ನಾವು ಕಾಲಭೈರವೇಶ್ವರ ದೇವಸ್ಥಾನದ ಬರ್ತಾ ಹೇಳ್ತಾ ಇದ್ದೆ ನಿಮಗೆ. ಸ್ವಾಮೀಜಿನೂ ಹೇಳ್ತಾರೆ ನನಗೆ, ನಮ್ಮ ಪ್ರಸನ್ನ ಸ್ವಾಮೀಜಿನೂ ಹೇಳಿದ್ರು, ನೀವು ಬೇಜಾರು ಮಾಡ್ಕೊಬಿಡಿ ಮಾಸ್ಟ್ರೆ, ಏನಾಗಲ್ಲ, ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರು. ಬೆಳಗ್ಗೆ ನಮಗೆ ನಮ್ಮ ಆದಿಶಿವಚಂದ್ರ ಶಿವಮೊಗ್ಗ ಸ್ವಾಮೀಜಿನೂ ಬಂದಿದ್ದರು. ಎಲ್ಲ ಭಾಳ ಸಮಾಧಾನ ಹೇಳಿದ್ರು. ಅವ್ರ ಸಮಾಧಾನ ನಮಗೆ ಸ್ವಲ್ಪ ಸಮಾಧಾನ ತಂತು, ಒಳ್ಳೆಯದಾಗುತ್ತೆ, ನಿಮಗೆ ನ್ಯಾಯ ಸಿಗುತ್ತೆ ಅಂದರು. ಸ್ವಾಮಿಗಳ ಆಶೀರ್ವಾದ, ದೇವರ ಆಶೀರ್ವಾದ. ಅವರು ಮಣ್ಣು ಮಾಡೋಷ್ಟು ಸಂದರ್ಭದಲ್ಲಿ ಅವರಿಗೆ ನಮಗೆ ನ್ಯಾಯ ಸಿಕ್ತು. ಅಲ್ಲೇ ಇದ್ದಾಗಲೇ ನಮಗೆ ಎಸ್ ಪಿ ಅವರು ಫೋನ್ ನಮಗೆ ಇದು ಮಾಡ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಕಲ್ಪ್ರೇಟ್ ಸಿಕ್ಕಿದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ನಮಗೆ ಏನೋ ಒಂದಿಷ್ಟು ನಮಗೆ ಈ ಒಂದು ಸಂದರ್ಭದಲ್ಲಿ ನೋವಿದ್ರೂ ಕೂಡ ಸ್ವಲ್ಪ ನಿರಾಳ ಆಯಿತು. ಜೊತೆಗೇನಪ್ಪ ಅಂತೇಳಿದ್ರೆ ನಮ್ಮ ಅಣ್ಣ ಹೇಳ್ದಂಗೆ ಯಾವಾಗಲೂ ಕೂಡ ಕಾನೂನು ತನ್ನದೇ ಆದಂಥ ಒಂದು ಸೂಕ್ತ ಕ್ರಮವನ್ನು ತಗೋಬೇಕಿದ್ರಲ್ಲಿ ಯಾವುದೇ ಒಂದು ಮುಚ್ಚುಮರೆ ಆಗಿರೋದಿಲ್ಲ. ಈ ಚಿನ್ನಾಭರಣ ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಮನೇಲಿ ಇರ್ತಾಯಿದ್ರು, ತುಂಬ ಆರೋಗ್ಯವಾಗಿದ್ದರು, ಚಿನ್ನಾಭರಣ ಇತ್ತು ಮನೆಯಲ್ಲಿ. ಎಷ್ಟು ಪ್ರಮಾಣದ ಚಿನ್ನಾಭರಣ ಇತ್ತು? ಅವ್ರು ಹೇಗೆ ಸ್ಕೆಚ್ ಆಗ್ತಾರಂತ ಡಾಕ್ಟರ್ ಮಲ್ಲೇಶ್? ಹಾಂ ಸರ್, ಅವರು ನಮ್ಮ ಎಲ್ಲ ಫಂಕ್ಷನ್ಸ್ಗಳಲ್ಲೂ ಬರ್ತಾಯಿದ್ರು ಅನಿಸುತ್ತೆ. ನಮ್ಮ ಅಮ್ಮಂದು ಒಡವೆ ಚಿನ್ನ ಎಲ್ಲ ನೋಡಿರ್ಬೋದು ಅಂತ ಅನಿಸುತ್ತೆ ಅವ್ರಿಗೆ. ನಮ್ಮೆಲ್ಲ ಫಂಕ್ಷನ್ಸ್ಗಳಲ್ಲಿ ಬಂದಿರ್ತಾರೆ ಅನಿಸುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೊಂದು ಐಡಿಯಾ ಸಿಕ್ಕಿರುತ್ತೆ, ಏನಾಗಿರ್ಬೋದು, ಹಿಂಗಾಗಿರ್ಬೋದು ಅಂತ ಐಡಿಯಾ ಸಿಕ್ಕಿರುತ್ತೆ. ಈ ಒಂದು ಐಡಿಯಾದ ಮೇಲೆ ಅವರು ನಮ್ಮ ಮನೆಗೆ ಬಂದು ಈ ಥರ ಒಂದು ಕಾರ್ಯವನ್ನು ಎಸಗಿದ್ದಾರೆ ಅಂತ ಅನಿಸುತ್ತೆ. ಅವನು ಪ್ರೊಫೆಷನಲ್ಲಿ ಅವ್ರಿಗೆ ಡಾಕ್ಟರ್ ಆಗಿದ್ದರಿಂದ ಯಾವ ಥರ ಅವ್ರನ್ನ ಸಾಯಿಸಿದ್ರೆ ಹೆಂಗೆ ನಮಗೆ ನಮ್ಮ ತಮ್ಮ ನಾನು ಬೀಗ ಓಪನ್ ಮಾಡಿದಾಗ ನಮಗೆ ಆಶ್ಚರ್ಯ ಆಗಿದ್ದು, ಬೀರಿನಲ್ಲಿರುವಂಥ ನಮ್ಮಮ್ಮನ ಅಷ್ಟು ಒಂದು 25-30 ರೇಷ್ಮೆ ಸೀರೆಗಳು, ಬೇರೆ ಯಾವುದೋ ಒಂದು ಐಟಮ್ಸ್ಗಳು ಅಲ್ಲಿ ಯಾವುದು ಡಿಸ್ಟರ್ಬ್ ಆಗಿಲ್ಲ. ಹಾಗೆ ಒಳಗಿನ ಕೀ ತೆಗೆದಾಗ ನಮಗೆ ಆಶ್ಚರ್ಯ ಆಯಿತು, ನಮಗೆ ಬಂಗಾರ ಹೋಗಿದೆ. ಅದು ಯಾರೋ ಒಬ್ಬ ಕಳ್ಳ ಬಂದಿದ್ದ ಅಂತ ಹೇಳಿದ್ರೆ ಅವನ್ನೆಲ್ಲವೂ ಕಿತ್ತು ಹಾಕಿ ಏನೋ ಒಂದು ವ್ಯವಸ್ಥೆ ಮಾಡ್ತಿದ್ದ. ಯಾವುದೂ ಕೂಡ ನಮಗಲ್ಲಿ ಆಶ್ಚರ್ಯ ಆಯಿತು ನಮಗೆ. ಹೌದು, ಬಂಗಾರ ಮಾತ್ರ ಹೋಗಿದೆ, ಯಾವುದೂ ಏನೂ ಸಮಸ್ಯೆ ಆಗಿಲ್ಲ. ಆ ಥರ ಆಯಿತು. ಅವನು ಬೈ ಪ್ರೊಫೆಷನಲ್ ನನಗೆ ಗೊತ್ತಿತ್ತು ಯಾವ ಥರ ಸಾಯಿಸಬೇಕು, ಹೆಂಗೆ ಆಪ್ರೇಟ್ ಮಾಡಬೇಕು, ಏನು ಮಾಡಿದ್ರೆ ನನಗೆ ಇದಾಗಬೇಕು ಅಂತ. ಆ ಥರ ಆಪ್ರೇಟ್ ಮಾಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವನು ಹೆಚ್ಚು ಕಡಿಮೆ 1:30ಗೆ ನಮ್ಮ ಅಮ್ಮನಿಗೆ ಜ್ಯೂಸ್ ಮಾಡಿಕೊಟ್ಟಿರೋ ನಮ್ಮ ಬಂದಾಗ. ಅದೇ ಸಂದರ್ಭದಲ್ಲಿ ಅವನಿಗೆ ಎಳ್ಳು ಕೊಟ್ಟಿದ್ದಾರೆ ತಿನ್ನೋಕ್ಕೆ. ಮೊನ್ನೆ ಎಳ್ಳು ಕೊಟ್ಟಿದ್ದಾರೆ. ಎಳ್ಳು ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಅವನು ಇಂಥ ಹೇಯ ಕೃತ್ಯ ಇದಕ್ಕೆ ಎಸಗಿದ್ದಾನೆ. ಹಾಗಾಗಿ ಅವನಿಗೆ ಕಾನೂನು ಬಹಳ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಇದರಲ್ಲಿ ಯಾವ